ಕೋಟಿ ಅಕ್ರಮ ಕಟ್ಟಡಗಳ ತೆರವಿಗೆ ಬಿಡಿಎ ಕೊನೆಗೂ ಮುಂದಾಗಿದೆ. ಗೊರಗುಂಟೆಪಾಳ್ಯದಲ್ಲಿ ಸಿಎ ಸೈಟ್ ಅನ್ನ ಒತ್ತುವರಿ ಮಾಡಿ ನಿರ್ಮಿಸಿದ್ದ ಪಾರ್ಕಿಂಗ್ ಲಾಟ್ ಹಾಗೂ ಸ್ವಿಮ್ಮಿಂಗ್ ಪೂಲ್ ಅನ್ನ ತೆರವು ಮಾಡಲಾಯಿತು. ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ತೆರವು ಮಾಡಿದ ಬಿಡಿಎ ಸುಮಾರು 2 ಎಕರೆ ಜಾಗವನ್ನು ತನ್ನ ಸ್ವಾಧೀನಕ್ಕೆ ಪಡೆದುಕೊಳ್ತು. ಸಿಲಿಕಾನ್ ಸಿಟಿಲಿ ಮತ್ತೆ ಜೆಸಿಬಿಗಳು ಘರ್ಜಿಸಿವೆ. ಸರ್ಕಾರಿ ಜಾಗವನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಬಿಡಿಎ ಇವತ್ತು ತೆರವು ಕಾರ್ಯಾಚರಣೆ ನಡೆಸಿತು. ಗೊರಗುಂಟೆಪಾಳ್ಯದಲ್ಲಿರುವ ಪ್ಲಾಟಿನಂ ಸಿಟಿ ಅಪಾರ್ಟ್ಮೆಂಟ್ ಬಿಡಿಎಗೆ ಸೇರಿದಂತ ಸುಮಾರು 2 ಎಕರೆ ಸಿಎ ಸೈಟ್ನಲ್ಲಿ ಪಾರ್ಕಿಂಗ್ ಲಾಟ್ ಹಾಗೂ ಸ್ವಿಮ್ಮಿಂಗ್ ಪೂಲ್ ಅನ್ನ ನಿರ್ಮಾಣ ಮಾಡಿತ್ತು. ಸ್ಥಳೀಯರು ಕೊಟ್ಟಿದ್ದ ದೂರಿನ ಅನ್ವಯ ಕಾರ್ಯಾಚರಣೆಗೆ ಇಳಿದ ಬಿಡಿಎ 2 ಜೆಸಿಬಿಗಳಲ್ಲಿ ಡೆಮಾಲಿಷ್ ಮಾಡಲು ಮುಂದಾಯಿತು. ಅದು ಕೂಡ ಸಾಕಷ್ಟು ಬಿಗಿ ಬಂದೋಬಸ್ತ್ನಲ್ಲಿ. ಆ ಕಡೆ ಸಿಎ ಸೈಟ್ ಇಂದ ನುಗ್ಗಿ ಬರುವ ತರ ರೋಡ್ ಮಾಡಿದ್ದಾರೆ. ಇದನ್ನ ಇವಾಗ ನಾವು ಕ್ಲಿಯರ್ ಮಾಡಿ ನಾವು ಫೆನ್ಸಿಂಗ್ ಹಾಕಿ ನಮ್ಮ ವಶಕ್ಕೆ ತಗೊಳ್ತೀವಿ. ಹಿಂದೆ ಅವರಿಗೆ 5 ತಿಂಗಳ ಹಿಂದೆ ನೋಟಿಸ್ ಕೊಟ್ಟು ಇದನ್ನೆಲ್ಲ ಕ್ಲಿಯರ್ ಮಾಡಿ ಅಂತ ಹೇಳಿದ್ರು, ಅವರು ಮಾಡಿಲ್ಲ. ಆ ಪ್ರಯುಕ್ತ ಈಗ ನಾವೇ ಬಂದು ಇದನ್ನ ನಮ್ಮ ವಶಕ್ಕೆ ತಗೊಳ್ತಾ ಇದ್ದೀವಿ. ಇನ್ನು ಇಲ್ಲಿ ವೆಹಿಕಲ್ ಪಾರ್ಕ್ ಮಾಡೋಕೆ ಅಪಾರ್ಟ್ಮೆಂಟ್ ಜನರಿಂದ 2 ಲಕ್ಷ ರೂಪಾಯಿ ಪಡೆದುಕೊಳ್ಳಲಾಗಿತ್ತು. ಹೀಗಾಗಿ ಸಿಎ ಸೈಟ್ನಲ್ಲಿ ಸುಮಾರು 600 ಕಾರ್ಗಳನ್ನ ಪಾರ್ಕ್ ಮಾಡಲು ಲಾಟ್ ನಿರ್ಮಾಣ ಮಾಡಿದ್ರು. ಎಲ್ಲಾನು ಬೆಳಕಿಗೆ ಬಂದಿದೆ. ಬೆಳಕಿಗೆ ಬಂದ ಮೇಲಾದ್ರೂ ಒಂದು ಎಚ್ಚೆತ್ತುಕೊಂಡು ಕಾರ್ಯಕ್ರಮವನ್ನು ಮಾಡಿದ್ದಾರೆ, ಮೆಚ್ಚಬೇಕಾದಂತದ್ದೇ. ಆದ್ರೆ ಈಗ ಆಗಿರೋದೇನಪ್ಪಾ ಅಂತಂದ್ರೆ ಫ್ಲಾಟ್ ಪರ್ಚೇಸ್ ಮಾಡಿದಂತ ನಾವು ಮೋಸ ಹೋಗಿದ್ದು ಇದು ಎಸ್ಟಾಬ್ಲಿಷ್ ಆಗ್ತಾ ಇದೆ. ತಡವಾಗಿಯಾದ್ರೂ ಎಚ್ಚೆತ್ತ ಬಿಡಿಎ ತನ್ನ ಸ್ವತ್ತುಗಳನ್ನ ಉಳಿಸಿಕೊಳ್ಳಲು ಮುಂದಾಗಿರೋದು ನಿಜಕ್ಕೂ ಅದ್ಭುತ. ಆದ್ರೆ ಇದು ಇಷ್ಟಕ್ಕೆ ಸುಮ್ಮನಾಗದೆ ಈ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇದ್ರೆ ಉತ್ತಮ. ಉಲ್ಲಾಸ್ ಎಸ್ ಕಿರುವಾಸೆ,